Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. No, ಅವರು ಏನು process ಮಾಡ್ತಾರೆ, whatever the process they are doing, I don't know. It is for them to decide what process they have to follow. But we have written a letter twice. Chief Minister has twice written a letter to Prime Minister. Even after that, SIT also has written a letter. And the process, I was told the process is on. Maybe it will come in another, few days. So his grandfather has written a letter saying, warning letter to Prajwal. His grandfather has written. No, that is for them within the family, whatever they want to do. Devegowda ji has written a letter, I was told. And yes, it is for them, and if he heeds to that letter, let him come back quickly, so that the law will continue its process. ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟರ್ ಬರೆದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರಬಹುದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದ್ರೆ ಒಳ್ಳೇದು. ಕಾನೂನು ಕ್ರಮ ಮುಂದುವರಿಯುತ್ತೆ. ಹಾಗಾಗಿ SIT ಅವ್ರನ್ನ ಕರೆದು ವಿಚಾರಣೆ ಮಾಡೋದಿಲ್ಲ. ಜೊತೆಗೆ DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತು ಪ್ರಜ್ವಲ್ ಎಲ್ಲಿದ್ದಾನೆ ಅಂತ JDS ಒಂದು ಟ್ವೀಟ್ ಮಾಡಿರ್ತಕ್ಕಂಥ ಸರ್. ನೋಡ್ರಿ, ಅವರೆಲ್ಲ ಇವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ ಕೊಡೋದು, ಅವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ, ಅದೇ ಕೆಲಸ ಅಲ್ಲ ನನಗೆ, ಗೊತ್ತಾಯ್ತಾ? ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ ನನ್ನ ಕೆಲಸ. ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮಾಡ್ತೇವೆ. ಅದರಲ್ಲೇನಾದರೂ ತಪ್ಪಿದ್ರೆ ಹೇಳಿ, SITನಲ್ಲಿ ಏನಾದರೂ ಲ್ಯಾಪ್ಸಸ್ ಇದ್ರೆ ಅದನ್ನ ಹೇಳಿ ನಮಗೆ, ನಾವು ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಲ್ಯಾಪ್ಸಸ್ ಇದ್ರೆ ನಮ್ಗೆ ಹೇಳಿ. ಸುಮ್ಮನೆ ಅವರೊಂದು ಟ್ವೀಟು ಇವರೊಂದು ಟ್ವೀಟು ಮಾಡ್ತಾನೆ ಇರ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗೋದಿಲ್ಲ. ವಿದೇಶಕ್ಕೆ ಕಳಿಸ್ಬಿಟ್ಟು ಈಗ ಪತ್ರ ಬರೆದ್ರೆ ಏನ್ ಪ್ರಯೋಜನ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ. ನಮಗೇನು ಅವರು ವಾಪಸ್ ಪತ್ರ ಬರೆದಿಲ್ಲ, ಆದರೆ ನಮಗೆ ಅನ್ಅಫಿಷಿಯಲಿ ಮತ್ತು ಅಫಿಷಿಯಲಿ ತಿಳ್ಕೊಂಡಿರೋದು ಅವರು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ಅವರಿಗೆ ಅವರದೇ ಆದ ಪ್ರೊಸೀಜರ್ ಇತ್ತಲ್ಲ, ದೇ ವಿಲ್ ಹ್ಯಾವ್ ಎನ್ SOP ಫಾರ್ ದೆಮ್. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಪ್ರೊಸೆಸಿಂಗ್ ದಟ್ ಆಕ್ಷನ್. ಈಗ ಪಾಸ್ಪೋರ್ಟ್ ರದ್ದಾದ್ರೆ ಅವರೆಲ್ಲ ಮೂವ್ಮೆಂಟ್ ಮಾಡದೇ ಇದ್ರೆ ಏನು ಸರ್ ನೆಕ್ಸ್ಟ್? ವಾಪಸ್ ಬರಲೇಬೇಕು, ಡಿಪೋರ್ಟ್ ಮಾಡ್ತಾರೆ ಅವರು. ಆ ದೇಶದವರು ಡಿಪೋರ್ಟ್ ಮಾಡ್ತಾರೆ. ವಿತೌಟ್ ದಿ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಇರಕ್ಕಾಗೋದಿಲ್ಲ ಯಾವ ದೇಶದಲ್ಲಿ. ವೀಸಾ ಇರಬೇಕು, ಇಲ್ಲ ಏನಾದರೂ ಒಂದು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರಬೇಕು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.